ಒಂದಷ್ಟು ವರ್ಷಗಳ ಹಿಂದೆ ನಾವು ಹೋಗಿ ನೋಡೋದಾದರೆ ಜ್ಞಾಪಕ ಮಾಡ್ಕೊಳ್ಳೋದಾದರೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಯಾವ ಅಸ್ತ್ರವನ್ನು ಬಳಸಿತ್ತು ಅಂತಂದರೆ ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಗುತ್ತಿಗೆದಾರರ ಹತ್ರ ದುಡ್ಡು ಕೇಳ್ತಾರೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಅದರಲ್ಲೂ ಕೆಂಪಣ್ಣಂತವರು ಕೂಡ ನೇರವಾಗಿ ದನಿ ಎತ್ತಿದ್ರು, ಒಂದಾ ಎರಡ. ಈಗ ನೋಡಿ ಅದೇ ವಿಚಾರ ಈಗ ಬಿಜೆಪಿಗೆ ಅಸ್ತ್ರ. ಸರ್ಕಾರದಲ್ಲಿ ಏನು ಅಂದರೆ ಗುತ್ತಿಗೆದಾರರಿಂದ ಹಣ ಪೀಕಲಾಗ್ತಾ ಇದೆ, ಬರಬೇಕಾಗಿರುವಂಥ ಬಾಕಿ ಬರ್ತಾ ಇಲ್ಲ. ಹೀಗಾದ್ರೆ ಏನು ಮಾಡಬೇಕು? ಸಣ್ಣ ಪುಟ್ಟ ಗುತ್ತಿಗೆದಾರರು ವಿಷ ಕುಡಿಯೋ ಸ್ಥಿತಿ ಎದುರಾಗಿದೆ. ಇದು ಸಂಘದ ಅಧ್ಯಕ್ಷ ಆರ್ ಮಂಜುನಾಥ್ ನಡೆಸಿರುವಂಥ ವಾಗ್ದಾಳಿ. ಬನ್ನಿ ಮಂಜುನಾಥ್ ಏನು ಹೇಳಿದ್ದಾರೆ ನೋಡೋಣ. ಹಣ ಬಿಡುಗಡೆಗೆ ನಿಮ್ಮ ಸಾಹೇಬರು ಏನು ಹೇಳಿದ್ರು, ನಮ್ಮ ಸರ್ಕಾರ ಬಂದ್ಬಿಟ್ರೆ ಹಣ ಬಿಡುಗಡೆ LOCಗೆ ಯಾರು ದುಡ್ಡು ತಗೊಳಲ್ಲ ಕಣಯ್ಯ ಅಂತ ಹೇಳಿದ್ರು. ಮನೆ ಮುಖ್ಯಮಂತ್ರಿಗಳು ಇದೇ ಸ್ಟೈಲಲ್ಲಿ ಹೇಳಿದ್ರು. ಈಗೇನು ಮಾಡ್ತಾರೆ, ಅಣ್ಣ ನಾವು ಇಷ್ಟು ಜನ ಹೋಗಿದ್ವಿ, ಅಣ್ಣ ನಿಮ್ಮ ಸರ್ಕಾರದಲ್ಲಿ ಹೇಳಿದ್ರಿ ನೀವು, ಆದರೆ ಹಣ ಬಿಡುಗಡೆಗೆ ಅಂದರೆ LOC ರಿಲೀಸಿಗೆ ನೀವು ತಗಂತಿದ್ದೀರಾ, ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ವಿ ಹೊರತು ನಾವು 40, 80, 60 ಅಂತ ಹೇಳಿಲ್ಲ. ದಯಮಾಡಿ ಕ್ಷಮಿಸಿ, ಆ ಥರ ಯಾರು ನಮ್ಮ ಪದಾಧಿಕಾರಿಗಳು ಯಾರು ಹೇಳಿಲ್ಲ. ಹಣ ಬಿಡುಗಡೆಗೆ ನಿಮ್ಮ ಸಾಹೇಬರು ಏನು ಹೇಳಿದ್ರು, ನಮ್ಮ ಸರ್ಕಾರ ಬಂದ್ಬಿಟ್ರೆ ಹಣ ಬಿಡುಗಡೆ LOCಗೆ ಯಾರು ದುಡ್ಡು ತಗೊಳಲ್ಲ ಕಣಯ್ಯ ಅಂತ ಹೇಳಿದ್ರು. ಮನೆ ಮುಖ್ಯಮಂತ್ರಿಗಳು ಇದೇ ಸ್ಟೈಲಲ್ಲಿ ಹೇಳಿದ್ರು. ಈಗೇನು ಮಾಡ್ತಾರೆ, ಅಣ್ಣ ನಾವು ಇಷ್ಟು ಜನ ಹೋಗಿದ್ವಿ, ಅಣ್ಣ ನಿಮ್ಮ ಸರ್ಕಾರದಲ್ಲಿ ಹೇಳಿದ್ರಿ ನೀವು, ಆದರೆ ಹಣ ಬಿಡುಗಡೆಗೆ ಅಂದರೆ LOC ರಿಲೀಸಿಗೆ ನೀವು ತಗಂತಿದ್ದೀರಾ, ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ವಿ ಹೊರತು ನಾವು 40, 80, 60 ಅಂತ ಹೇಳಿಲ್ಲ. ದಯಮಾಡಿ ಕ್ಷಮಿಸಿ, ಆ ಥರ ಯಾರು ನಮ್ಮ ಪದಾಧಿಕಾರಿಗಳು ಯಾರು ಹೇಳಿಲ್ಲ. ಇದು ಇಲ್ಲಿಗೆ ನಿಲ್ಲಲ್ಲ, ಇದು ಮುಂದುವರಿಯುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಬ್ಬ ಆಗಲಿ, ಹೋರಾಟವನ್ನು ಶುರು ಮಾಡ್ತೀವಿ ಅಂತ ಎಚ್ಚರಿಕೆಯ ಸಂದೇಶ ಕೂಡ ರವಾನೆ ಆಗಿದೆ. ದೀಪಾವಳಿ ಮುಗಿಲಿ, ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಮಾಡ್ತೀವಿ, ಮುಷ್ಕರ ಧರಣಿ ಮಾಡ್ತೀವಿ. ಇದು ಮಂಜುನಾಥ್ ಅವರ ಹೇಳಿಕೆ. ಎಷ್ಟರ ಮಟ್ಟಿಗೆ ಅಂತಂದರೆ ಎಲ್ಲ ಕಾಮಗಾರಿಗಳನ್ನು ನಿಲ್ಲಿಸ್ತೀವಿ, ಸ್ಥಗಿತ ಮಾಡಿ ಪ್ರೊಟೆಸ್ಟ್ ಮಾಡ್ತೀವಿ. ನಾನು ಡಿಸೆಂಬರ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಎಲ್ಲ ಸರಿ ಮಾಡ್ತೀನಿ ಕಣ್ರಯ್ಯ, ಸಮಾಧಾನವಾಗಿರ್ರಿ ಅಂತ. 2 ವರ್ಷ ಕಾದಿದ್ದೀವಿ, ಇನ್ನು 1 ತಿಂಗಳು ಕಾಯ್ತೀವಿ. ದೀಪಾವಳಿಗೆ ಪೇಮೆಂಟ್ ಕೊಡ್ಸೋದಕ್ಕೆ ತಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಪೇಮೆಂಟ್ ಕೊಡಿಸಿ. ಯಾರು ಬಂದ್ರು ನಾವು ಹೋರಾಟ ತಪ್ಪಲ್ಲ. ನಾವು ಏನ್ ಗೊತ್ತಾ, ಎಲ್ಲಾ ಜಿಲ್ಲಾವಾರು ಕೆಲಸ ನಿಲ್ಲಿಸ್ಬಿಟ್ಟು ಕೆಲಸ ಮಾಡ್ತೀವಿ. ನಾನು ಡಿಸೆಂಬರ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಎಲ್ಲ ಸರಿ ಮಾಡ್ತೀನಿ ಕಣ್ರಯ್ಯ, ಸಮಾಧಾನವಾಗಿರ್ರಿ ಅಂತ. 2 ವರ್ಷ ಕಾದಿದ್ದೀವಿ, ಇನ್ನು 1 ತಿಂಗಳು ಕಾಯ್ತೀವಿ. ದೀಪಾವಳಿಗೆ ಪೇಮೆಂಟ್ ಕೊಡ್ಸೋದಕ್ಕೆ ತಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಪೇಮೆಂಟ್ ಕೊಡಿಸಿ. ಯಾರು ಬಂದ್ರು ನಾವು ಹೋರಾಟ ತಪ್ಪಲ್ಲ. ನಾವು ಏನ್ ಗೊತ್ತಾ, ಎಲ್ಲಾ ಜಿಲ್ಲಾವಾರು ಕೆಲಸ ನಿಲ್ಲಿಸ್ಬಿಟ್ಟು ಕೆಲಸ ಮಾಡ್ತೀವಿ. ನಾನು ಡಿಸೆಂಬರ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ, ನಾನು ಎಲ್ಲ ಸರಿ ಮಾಡ್ತೀನಿ ಕಣ್ರಯ್ಯ, ಸಮಾಧಾನವಾಗಿರ್ರಿ ಅಂತ. 2 ವರ್ಷ ಕಾದಿದ್ದೀವಿ, ಇನ್ನು 1 ತಿಂಗಳು ಕಾಯ್ತೀವಿ. ದೀಪಾವಳಿಗೆ ಪೇಮೆಂಟ್ ಕೊಡ್ಸೋದಕ್ಕೆ ತಾವು ಸರ್ಕಾರದ ಮೇಲೆ ಒತ್ತಡ ಹಾಕಿ ಪೇಮೆಂಟ್ ಕೊಡಿಸಿ. ಯಾರು ಬಂದ್ರು ನಾವು ಹೋರಾಟ ತಪ್ಪಲ್ಲ. ನಾವು ಏನ್ ಗೊತ್ತಾ, ಎಲ್ಲಾ ಜಿಲ್ಲಾವಾರು ಕೆಲಸ ನಿಲ್ಲಿಸ್ಬಿಟ್ಟು ಕೆಲಸ ಮಾಡ್ತೀವಿ. ನಾನು ಡಿಸೆಂಬರ್ ತಿಂಗಳಲ್ಲಿ ಎಂಥ ಸ್ಥಿತಿ ಎದುರಾಗಿದೆ ಅಂತಂದರೆ, ಬರಬೇಕಾಗಿರುವಂಥ ದುಡ್ಡು ಬಂದಿಲ್ಲ, ಇನ್ವೆಸ್ಟ್ ಮಾಡಿರೋವಂಥವ್ರು ಪರದಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಈ ಕೆಲಸ ಮಾಡಿದಂಥವರು ಕೂಡ, ಗುತ್ತಿಗೆದಾರರು ಕೂಡ ವಿಷ ಕುಡಿಯುವಂಥ ಸ್ಥಿತಿ, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಸ್ಥಿತಿ ಇದೆ. ಮುಂದುವರೆದು ಮಂಜುನಾಥ್ ಹೇಳ್ತಾರೆ, ಆತ್ಮಹತ್ಯೆ ಮಾಡ್ಕೋಬೇಕು ಸಣ್ಣ ಗುತ್ತಿಗೆದಾರರ ಪತ್ನಿಯರು, ಮಕ್ಕಳು, ಅವ್ರ ಕುಟುಂಬ. ನಮಗೆ ಕರೆ ಮಾಡಿ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಉತ್ತರ ಕೊಡಬೇಕು ಅಂತ ಕೇಳ್ತಾರೆ ಮಂಜುನಾಥ್. ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳು ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಈ ಪಾಯಿಂಟ್ ನೋಟ್ ಮಾಡಿ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ವಿಷ ಕುಡಿತಾರೆ. ಆಮೇಲೆ ಮನೆ ಮಟ್ಟಗಳು ಹೆಂಡತಿ ಅಂತಿರುಗಳು ಫೋನ್ ಮಾಡ್ತಾರೆ, ಅಣ್ಣ ಪೇಮೆಂಟ್ ಕೊಡಿಸಿ ಅಣ್ಣ, ನಮ್ಮ ಮನೆಗೆ ಭಾಳ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ. ಅಂದರೆ ಈ ಪರಿಸ್ಥಿತಿ ಯಾವ ಸ್ಟೇಟಲ್ಲೂ ಇಲ್ಲ, ನಮ್ಮ ಸ್ಟೇಟಲ್ಲಿ ಮಾತ್ರ ಇರೋದು. ದಯಮಾಡಿ ಇದು ನಮ್ಮ ಮನೆ ಮುಖ್ಯಮಂತ್ರಿಗಳು, DCM ಸಾಹೇಬರಿಗೆ ನಿಮ್ಮ ಮುಖಾಂತರ ನಾವು ಅವರ ಮನೆ ಮಾಡ್ಕೊತಿರೋದೇನೆಂದರೆ, ನಮ್ಮದು ಪ್ರಾಬ್ಲಮ್ ಸಾಲ್ವ್ ಮಾಡಿ. 4-5 ನೀವು ಹೆಂಗೆ ನಾವು ಕೊಟ್ಟಿಸಿ ಇದು ಸ್ಕೀಮ್ ಕೊಟ್ಟಿದ್ದೀರಲ್ಲ, ಅದೇ ಥರ ಸ್ಕೀಮ್ ನಮ್ಮದೊಂದು ಸ್ಕೀಮ್ ಇಟ್ಕೊಳ್ಳಿ. ಯಾವ್ದಾದ್ರು ಎಲ್ಲರೂ ಒಂದು ಕಡೆ ಸಾಲ ಮಾಡ್ಬಿಟ್ಟು ನಮ್ಮ ದುಡ್ಡು ತೀರಿಸ್ರಿ ಅನ್ನೋದೇ ನಮ್ಮದು ಅಭಿಪ್ರಾಯ.